ಉದಯಗಿರಿ ಪೊಲೀಸ್ ಠಾಣೆಯ ಗಲಭೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವಾದಿತ ಪೋಸ್ಟರ್ ಗಲಭೆಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ವಿವಾದಿತ ಪೋಸ್ಟರ್ ಹಾಕಿದ್ದಂತಹ ಆರೋಪಿ ಸುರೇಶ್, ಆತನನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಒತ್ತಡಕ್ಕೆ ಸಿಲುಕಿ ಪ್ರಕರಣವನ್ನು ದಾಖಲಿಸಿದ್ರ ಪೊಲೀಸರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಆರೋಪಿಯ ವಿರುದ್ಧ ಸಾಕ್ಷಿಗಳಿಲ್ಲದೆ ಕೇಸನ್ನು ದಾಖಲಿಸಿದ್ರ ಆರೋಪಿಯ ಪರ ವಕೀಲರು ಈಗ ಭಾಸ್ಕರ್ ಅವರೇನಿದ್ದಾರೆ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಒತ್ತಡದಲ್ಲಿದ್ರು, ಬಂಧಿಸಲೇಬೇಕಾದಂತಹ ಪರಿಸ್ಥಿತಿಯಲ್ಲಿದ್ರು, ಮೇಲಿಂದ ಅವರಿಗೆ ಒತ್ತಡ ಇತ್ತು ಅಂತ. ಉದಯಗಿರಿ ಘಟನೆಗೆ ಸಂಬಂಧಿಸಿದಂತೆ ಇವತ್ತು ಆರೋಪಿ ಸತೀಶ್ ಆಲಿಯಾಸ್ ಪಾಂಡುರಂಗ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ನ್ಯಾಯಾಲಯ 1 ದಿನ ಪೊಲೀಸ್ ಕಸ್ಟಡಿಗೆ ಕೊಡ್ತು. ಪ್ರಾಸಿಕ್ಯೂಷನ್ 5 ದಿನಗಳ ಪೊಲೀಸ್ ಕಸ್ಟಡಿಗೆ ಕೇಳಿದ್ರು. ನ್ಯಾಯಾಲಯ ಪ್ರಕರಣದ ತೀವ್ರತೆಯನ್ನು ಅರಿತು 1 ದಿನದಲ್ಲಿ ವಿಚಾರಣೆಯನ್ನು ಮುಗಿಸಿ ಹಾಜರುಪಡಿಸಿ ಅಂತ ಹೇಳಿ ಆದೇಶ ಮಾಡಿತ್ತು. ಈ ದಿನ ಪೊಲೀಸರು ಆರೋಪಿಯನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ನಂತರ ಆತನಿಂದ ಮೊಬೈಲನ್ನು ಸೀಸ್ ಮಾಡಿಕೊಂಡು ಮತ್ತು ಸ್ಥಳ ಮಹಾಜರನ್ನು ಮಾಡಿ ಸಂಜೆ 6:20ಕ್ಕೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಆ ಸಮಯದಲ್ಲಿ ನ್ಯಾಯಾಲಯದಲ್ಲಿ ಇದ್ದಂಥ ನಾವು ಬೇಲ್ ಅಪ್ಲಿಕೇಶನ್ ಕುರಿತಂತೆ ವಾದವನ್ನು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. KP ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. KP ನಾಗರಾಜ, ಈ ಪೋಸ್ಟರ್ನ ಮೂಲವನ್ನ ಹುಡುಕಬೇಕಾದಂತಹ ಪೊಲೀಸರಿಗೆ ಒತ್ತಡ ಇತ್ತು ಅಂತ ಹೇಳಿ ಈಗ ಬಂಧಿತ ಸುರೇಶ್ ಪರ ವಕಾಲತ್ತನ್ನು ವಹಿಸಿಕೊಂಡಿರುವಂತಹ ವಕೀಲರು ಹೇಳ್ತಾ ಇರುವಂಥದ್ದು, ನಿಜಕ್ಕೂ ಕೂಡ ಇದು ಸಾಧ್ಯತೆ ಇದೆಯಾ? ಪೊಲೀಸರ ಮೇಲೆ ಆ ರೀತಿಯ ಒತ್ತಡವನ್ನು ಹಾಕಿದ್ದಾದ್ರೂ ಯಾರು ಹಾಗಾದ್ರೆ ಅಂತ ಹೇಳಿ? ಪ್ರೇಮ್, ಸಾಮಾನ್ಯವಾಗಿ ವಕೀಲರು ತಮ್ಮ ಕಕ್ಷಿದಾರರ ಪರವಾಗಿ, ಅಂದರೆ ಅವ್ರು ಯಾರೇ ಆಗಿರಲಿ, ಅವ್ರು ತಮ್ಮ ಆರೋಪಿಗಳ ಪರವಾಗಿ, ತಮ್ಮ ಕಕ್ಷಿದಾರರ ಪರವಾಗಿ ಅವರು ಡಿಫೆನ್ಸನ್ನು ಮಾಡ್ತಾರೆ. ಆದರೆ ಈ ಡಿಫೆನ್ಸಲ್ಲಿ ಒಂದು ಅಂಶ ಭಾಳ ಗಮನ ಸೆಳೀತಾ ಇರುವಂಥದ್ದು, ವಕೀಲರು ಹೇಳ್ತಾ ಇರುವಂಥದ್ದು, ಅಂದರೆ ಇದು ನಾವು ಹೇಳ್ತಾ ಇರುವಂಥದ್ದಲ್ಲ, ವಕೀಲರು ಹೇಳ್ತಾ ಇರುವಂಥದ್ದು, FIR ಅನ್ನು ದಾಖಲಿಸುವ ಮುನ್ನ ಈ ಸುರೇಶ್ ಅವರ ಮೊಬೈಲನ್ನು ಪೊಲೀಸರು ಜಪ್ತಿಯೇ ಮಾಡಿಲ್ಲ. ಪೊಲೀಸರು ಒಂದೇ ಒಂದು ಸಾಕ್ಷಿಯನ್ನು ಕನ್ವಿನ್ಸಿಂಗ್ ರೀತಿಯಲ್ಲಿ ನ್ಯಾಯಾಲಯಕ್ಕೆ ಹೇಳಲಿಲ್ಲ. ನಾವು ಈ ಕಾರಣಕ್ಕೋಸ್ಕರವಾಗಿಯೇ ಇದು ಅವಹೇಳನಕಾರಿ, ಇದು ಪ್ರಚೋದನಕಾರಿ ಅಂತ ಸೆಕ್ಷನನ್ನು ಹಾಕಿ ನಾವು ಆತನನ್ನು FIR ಹಾಕಿದ್ದೇವೆ, ನಾವು ಆತನನ್ನು ಬಂಧಿಸಿದ್ದೇವೆ ಎನ್ನುವಂಥದ್ದನ್ನು ಒಂದೇ ಒಂದು ಸಾಕ್ಷಿ ನ್ಯಾಯಾಲಯಕ್ಕೆ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಆರೋಪಿಯ ಪರವಾದಂತಹ ಲಾಯರ್ ಭಾಸ್ಕರ್ ಅವರು ಹೇಳ್ತಾ ಇರುವಂಥದ್ದು. ಇದು ನಮ್ಮ ಸ್ಟೇಟ್ಮೆಂಟ್ ಅಲ್ಲ, ಅವರು ಕೊಡ್ತಾ ಇರುವಂಥದ್ದು. ಈ ಪರ್ಟಿಕ್ಯುಲರ್ಲಿ ಈ ಲೈನ್ ಏನಿದೆ, ಮೊಬೈಲನ್ನು ಜಪ್ತಿಯೇ ಮಾಡದೆ ಪೊಲೀಸರು FIR ಹೆಂಗೆ ಮಾಡಿಬಿಟ್ರು? ಯಾಕಂದರೆ ಮಾತನಾಡ್ತಾ ಇರುವಂಥದ್ದು ಒಬ್ಬ ಲಾಯರ್, ಅಂದರೆ ಕಕ್ಷಿದಾರರ ಪರವಾದಂತಹ ಲಾಯರ್. ಅವರು ಹೇಳ್ತಾ ಇದ್ದಾರೆ ಮೊಬೈಲನ್ನು ಜಪ್ತಿಯೇ ಮಾಡದೆ ಈ ಒಂದು FIR ಅನ್ನು ಮಾಡಿದ್ದಾರೆ. ಯಾರದೋ ಪ್ರಭಾವ ಇದೆ, ಯಾರದೋ ಒತ್ತಡ ಇದೆ. ಅಲ್ಲಿಗೆ ಪೊಲೀಸರಿಗೆ ನಿಷ್ಪಕ್ಷಪಾತವಾಗಿ FIR ಮಾಡೋದಕ್ಕೂ ಕೂಡ ಬಿಟ್ಟಿರುವ ಸಾಧ್ಯತೆಗಳು ಕಡಿಮೆ ಇದೆಯಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಪೊಲೀಸರ ಮೇಲೆ ಸಂಬಂಧಪಟ್ಟಂಥ ಇಲಾಖೆಯ ಯಾರೋ ಒತ್ತಡ ಇದೆ ಅನ್ನುವಂಥದ್ದು ಅವರ ಆರೋಪ. ಕೇವಲ ಅವರು ಈ ಥರದೊಂದು ಆರೋಪ ಮಾಡಿ ಬಿಡ್ತಾ ಇಲ್ಲ, ಯಾಕೆ ಈ ರೀತಿ ಆರೋಪ ಮಾಡ್ತಾ ಇದ್ದೇನೆ ಅನ್ನುವಂಥದ್ದಕ್ಕೂ ಕೂಡ ಪರ್ಟಿಕ್ಯುಲರ್ ಕೆಲವೊಂದನ್ನು ಲೈನ್ಸ್ ಹೇಳ್ತಾ ಇದ್ದಾರೆ. ಹಾಗಾಗಿ ಒತ್ತಡದ ಬಗ್ಗೆ ಈಗ ಅನುಮಾನಗಳು ದಟ್ಟವಾಗ್ತಾ ಇದ್ದಾವೆ. ಯಾಕಂದರೆ ಆ ಥರದೊಂದು ಅವಹೇಳನಕಾರಿ ಪೋಸ್ಟರ್ FIR ಮಾಡ್ತಿದ್ದೀವಿ ಅನ್ನೋದಾದರೆ ಮೊದಲ ಮೊಬೈಲ್ ಜಪ್ತಿ ಆಗಬೇಕಾಗಿತ್ತು. ಮೊಬೈಲನ್ನು ಜಪ್ತಿಯ ಮಾಡಿದ ನಂತರದಲ್ಲೇ ಅದರ ಆಧಾರದ ಮೇಲೆ ನಾವು FIR ಮಾಡಿದ್ದೀವಿ ಅಂತ ಕೋರ್ಟಿಗೆ ಹೇಳಬೇಕಾಗಿತ್ತು. ಆದರೆ ಲಾಯರ್ ಹೇಳ್ತಾ ಇದ್ದಾರೆ ಆ ಸಾಕ್ಷಿಯನ್ನೇ ಕೊಟ್ಟಿಲ್ಲ, ಆ ವಿಚಾರವನ್ನು ಇವರು ಹೇಳೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಪ್ರಕರಣದ ಬಗ್ಗೆ ಮತ್ತೊಂದಿಷ್ಟು ಅನುಮಾನಗಳು ಮೂಡೋದಕ್ಕೆ ಶುರುವಾಗಿದ್ದಾವೆ. ಪ್ರೇಮ್, ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. DJ ಹಳ್ಳಿ, KJ ಹಳ್ಳಿಯಲ್ಲಿ, ಹಳೆ ಹುಬ್ಬಳ್ಳಿಯಲ್ಲಿ, ಶಿವಮೊಗ್ಗದಲ್ಲಿ ಈ ರೀತಿಯ ದಾಂಧಲೆ ಆದಂತಹ ಸಂದರ್ಭದಲ್ಲಿಯೇ ಇವರ ಬಾಲವನ್ನು ಕಟ್ ಮಾಡುವಂತಹ ಕೆಲಸವನ್ನು ಮಾಡಿದರೆ, ಇವತ್ತು ಮೈಸೂರಿನ ಉದಯಗಿರಿಯಲ್ಲಿ ಇವರು ಈ ರೀತಿಯ ದಾಂಧಲೆಯನ್ನು ಮಾಡ್ತಾ ಇರಲಿಲ್ಲ. ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳುವುದಕ್ಕೆ ಈಗ ಓಲೈಕೆ ಮಾಡುವುದಕ್ಕೆ ಮುಂದಾಗಿರುವಂತಹ ಪರಿಣಾಮ ಇದು.